ಪ್ಯಾರಾಮೆಡಿಕಲ್ ಮಾಡಿದ್ಮೇಲೆ ನಿಮ್ಗೂ ಈ ಕನ್ಫ್ಯೂಷನ್ ಇದೆಯಾ? ಜಾಬ್ ಮಾಡೋದಾ, ಹೈಯರ್ ಸ್ಟಡೀಸ್ ಮಾಡೋದಾ, ಇಲ್ಲ ಅಬ್ರಾಡ್ ಅಪರ್ಚುನಿಟೀಸ್ ನೋಡೋದಾ ಅಂತ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಇಲ್ಲೇ ನೋಡಿ ಕನ್ಫ್ಯೂಸ್ ಆಗಿ ರಾಂಗ್ ಡಿಸಿಷನ್ ನ ತಗೊಳ್ಳೋದು. ಅವ್ರದ್ದೇನ್ ತಪ್ಪಿಲ್ಲ, ಯಾಕಂದ್ರೆ ಕ್ಲಾರಿಟಿ ಇಲ್ಲ ಅಂದಾಗ ರಾಂಗ್ ಡಿಸಿಷನ್ ತಗೊಳ್ಳೋದು ಕಾಮನ್. ಆ ಒಂದು ಸಣ್ಣ ಡಿಸಿಷನ್ ನಿಮ್ ಲೈಫ್ ಫುಲ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಿತ್ತಾ? ಸೊ ನಾನಿವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯಾರಾಮೆಡಿಕಲ್ ಮುಗಿದ್ಮೇಲೆ ನೀವ್ ಏನ್ ಚೂಸ್ ಮಾಡ್ಬೇಕು, ಏನ್ ಚೂಸ್ ಮಾಡಬಾರ್ದು, ನೀವ್ ಏನ್ ಚೂಸ್ ಮಾಡಿದ್ರೆ ನಿಮ್ಗೆ ಗ್ರೋತ್ ಆಗುತ್ತೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಪೂಜಾ, ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನೆಲ್ ಅಲ್ಲಿ ನಾನು ಮೆಡಿಕಲ್ ಫೀಲ್ಡ್, ಲ್ಯಾಬ್ ಟೆಕ್ನಿಷಿಯನ್ ಲೈಫ್ ಹಾಗೆ ಪ್ಯಾರಾಮೆಡಿಕಲ್ ಕೆರಿಯರ್ ಬಗ್ಗೆ ರಿಯಲ್ ಕಂಟೆಂಟ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಷ್ಟಲ್ಲಿ ನಾನು ನಿಮ್ಗೆ ಯಾವ ಆಪ್ಷನ್ ಬೆಸ್ಟ್ ಅಂತ ಹೇಗ್ ಚೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಪ್ರಾಬ್ಲಮ್ ಏನಂದ್ರೆ, ಈಗ ಪ್ಯಾರಾಮೆಡಿಕಲ್ ಆದ ತಕ್ಷಣ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಜನ ಫ್ರೆಂಡ್ಸ್ ಏನ್ ಮಾಡ್ತಿದ್ದಾನೋ ಅದನ್ನೇ ಫಾಲೋ ಮಾಡ್ತೀನಿ ಅಂತ ಇರ್ತಾರೆ. ಇನ್ನೂ ಸ್ವಲ್ಪ ಜನ ಫ್ಯಾಮಿಲಿ ಪ್ರೆಷರ್ಗೋಸ್ಕರ ಡಿಸಿಷನ್ ತಗೊಂಡಿರ್ತಾರೆ. ಆದ್ರೆ ಅದು ಬಿಗ್ಗೆಸ್ಟ್ ಮಿಸ್ಟೇಕ್. ಯಾಕಂದ್ರೆ ಎಲ್ಲರ ಪಾತು ಡಿಫ್ರೆಂಟ್ ಇರುತ್ತೆ, ಎಲ್ಲರ ಇಂಟ್ರೆಸ್ಟ್ ಡಿಫ್ರೆಂಟ್ ಇರುತ್ತೆ, ಹಾಗೆ ಎಲ್ಲರದ್ದು ಗೋಲ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್, ಸ್ವಲ್ಪ ಜನಕ್ಕೆ ಬೇಗ ದುಡ್ಡು ಅರ್ನ್ ಮಾಡ್ಬೇಕಂತ ಇರುತ್ತೆ, ಹಾಗೆ ಸ್ವಲ್ಪ ಜನಕ್ಕೆ ಅಬ್ರಾಡ್ ಹೋಗಿ ಸೆಟಲ್ ಆಗ್ಬೇಕಂತ ಇರುತ್ತೆ, ಇನ್ನ ಸ್ವಲ್ಪ ಜನಕ್ಕೆ ಸ್ಟಡಿ ಕಂಟಿನ್ಯೂ ಮಾಡ್ಬೇಕಂತ ಇರುತ್ತೆ. ಸೊ ಸೇಮ್ ಡಿಸಿಷನ್ ಎಲ್ಲರಿಗೂ ಕರೆಕ್ಟ್ ಆಗಲ್ಲ ಅಲ್ವಾ? ಈಗ ಫಸ್ಟ್ ಆಪ್ಷನ್ ನೋಡೋಣ. ಪ್ಯಾರಾಮೆಡಿಕಲ್ ಮುಗಿದ್ಮೇಲೆ ನೀವು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಜಾಬ್ಗೆ ಸೇರ್ಬೋದು. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗುತ್ತೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಹಾಗೆ ರಿಯಲ್ ಪೇಷಂಟ್ ನ ಹ್ಯಾಂಡಲ್ ಮಾಡೋದು ಕೂಡ ಕಲಿತೀರಾ. ಯಾಕಂದ್ರೆ ಬುಕ್ಕಲ್ಲಿ ಓದೋದಕ್ಕೂ ಲ್ಯಾಬಲ್ಲಿ ವರ್ಕ್ ಮಾಡೋದಕ್ಕೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್, ನೀವು ಬ್ಲಡ್ ಕಲೆಕ್ಷನ್, ಸ್ಯಾಂಪಲ್ ಹ್ಯಾಂಡ್ಲಿಂಗ್ ಹಾಗೆ ರಿಪೋರ್ಟ್ ಪ್ರಿಪರೇಷನ್ ನ ಪ್ರಾಕ್ಟಿಕಲ್ ಆಗಿ ನೀವು ವರ್ಕ್ ಮಾಡಿದ್ಮೇಲೆ ನೀವು ಪರ್ಫೆಕ್ಟ್ ಆಗೋದು. ಚಿಕ್ಕ ಪ್ರಾಬ್ಲಮ್ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಯಾಲರಿ ಕಮ್ಮಿ ಇರೋದು. ಬಟ್ ರಿಮೆಂಬರ್ ದಿಸ್ ಲೈನ್, ಎಕ್ಸ್ಪೀರಿಯನ್ಸ್ ಇಲ್ಲದೆ ನಮ್ ಸ್ಯಾಲರಿ ಅಂತೂ ಬರಲ್ಲ, ಎಕ್ಸ್ಪೀರಿಯನ್ಸ್ ಆದಂಗೆ ನಮ್ ಸ್ಯಾಲರಿ ಕೂಡ ಬರ್ತಾ ಇರುತ್ತೆ. ಸೊ ಜಾಬ್ ಆಪ್ಷನ್ ಏನಕ್ಕೆ ಬೆಸ್ಟ್ ಅಂದ್ರೆ, ನಿಮ್ಗೆ ಏನಾದ್ರೂ ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಪ್ರಾಕ್ಟಿಕಲ್ ಇಂಪ್ರೂವ್ ಆಗ್ಬೇಕು, ಫಾಸ್ಟ್ ಲರ್ನಿಂಗ್ ಬೇಕು ಅಂದ್ರೆ ಜಾಬ್ ಆಪ್ಷನ್ ಪರ್ಫೆಕ್ಟ್. ಈಗ ಸೆಕೆಂಡ್ ಆಪ್ಷನ್ ನೋಡೋಣ. ಸೆಕೆಂಡ್ ಆಪ್ಷನ್ ಹೈಯರ್ ಸ್ಟಡೀಸ್. ಈಗ ನೀವೇನಾದ್ರೂ ಪ್ಯಾರಾಮೆಡಿಕಲ್ ಅಲ್ಲಿ ಲ್ಯಾಬ್, ರೇಡಿಯಾಲಜಿ, ಆಪರೇಷನ್ ಥಿಯೇಟರ್ ಅಥವಾ ಅನಸ್ತೇಷಿಯಾ ಟೆಕ್ನಿಷಿಯನ್ ಆ ಕೋರ್ಸ್ ಮೇಲೆ ನೀವು ಫರ್ದರ್ ಆಗಿ BSc ಮಾಡ್ಬೋದು, MSc ಮಾಡ್ಬೋದು, ಇಲ್ಲ ಸ್ಪೆಷಲೈಸೇಷನ್ ಕೂಡ ತಗೋಬಹುದು. ಇದರಿಂದ ಅಡ್ವಾಂಟೇಜ್ ಏನಂದ್ರೆ, ಕ್ವಾಲಿಫಿಕೇಶನ್ ಇನ್ಕ್ರೀಸ್ ಆಗುತ್ತೆ, ಬೆಟರ್ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ, ಹಾಗೆ ಸ್ಯಾಲರಿ ಕೂಡ ಬೇಗ ಗ್ರೋತ್. ಎಕ್ಸಾಂಪಲ್, ಈಗ ಡಿಪ್ಲೊಮಾ ಮಾಡಿದವರಿಗೆ ಒಂದ್ ಲೆವೆಲ್ಗೆ ಜಾಬ್ ಆಪರ್ಚುನಿಟಿ ಸಿಕ್ಕರೆ, ನೀವೇನಾದ್ರೂ BSc ಅಥವಾ MSc ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಲೆವೆಲ್ ಜಾಬ್ ಆಪರ್ಚುನಿಟೀಸ್ ಕೂಡ ಸಿಗ್ಬೋದು. ಎಸ್ಪೆಷಲಿ ಸೀನಿಯರ್ ಪೊಸಿಷನ್ ಬೇಕು, ಅಬ್ರಾಡ್ ಹೋಗ್ಬೇಕು, ಹಾಗೆ ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕಂದ್ರೆ ಇದು ಬೆಸ್ಟ್. ಯಾಕಂದ್ರೆ ಕ್ವಾಲಿಫಿಕೇಶನ್ ಹೆಚ್ಚಾದ್ರೆ ಅಲ್ವಾ ಅಪರ್ಚುನಿಟೀಸ್ ಹೆಚ್ಚಾಗೋದು. ಥರ್ಡ್ ಆಪ್ಷನ್ ಅಬ್ರಾಡ್ ಅಪರ್ಚುನಿಟೀಸ್. ಈ ಆಪ್ಷನ್ ಟ್ರೆಂಡಿಂಗ್ ಅಲ್ಲಿ ಹಾಗೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ಆಪ್ಷನ್. ಕಂಟ್ರೀಸ್ ಲೈಕ್ ಗಲ್ಫ್, UK, ಕೆನಡಾ ಇಲ್ಲೆಲ್ಲ ಲ್ಯಾಬ್ ಟೆಕ್ನಿಷಿಯನ್ಗೆ ಡಿಮ್ಯಾಂಡ್ ಅಂತೂ ಇದೆ. ಬಟ್ ಡೈರೆಕ್ಟ್ ಆಗಿ ಹೋಗೋದು ಈಸಿ ಅಂತೂ ಅಲ್ಲ. ಅದಕ್ಕೆ ಅಂತ ಎಕ್ಸಾಮ್ಸ್ ಇರುತ್ತೆ, ಸರ್ಟಿಫಿಕೇಶನ್ ಇರುತ್ತೆ, ಪ್ರೊಸೆಸ್ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನೀವೇನಾದ್ರೂ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ನಿಮ್ ಅಬ್ರಾಡ್ ಲೈಫ್ ಚೇಂಜ್ ಕೂಡ ಆಗ್ಬೋದಲ್ವಾ? ರೈಟ್ ಡೈರೆಕ್ಷನ್ ಜೊತೆ ಪೇಷನ್ಸ್ ಏನಾದ್ರೂ ಇದ್ರೆ ನಮ್ಗೊಂದು ಬಿಗ್ ಸಕ್ಸಸ್ ಕೂಡ ಸಿಗುತ್ತೆ. ಇದೆಲ್ಲ ಆಪ್ಷನ್ಸ್ ಇದ್ದ ತಕ್ಷಣ ನಿಮ್ ಲೈಫ್ ಸೆಟಲ್ ಅಂತೂ ಆಗಲ್ಲ. ನೀವು ಮಿಸ್ಟೇಕ್ಸ್ ಮಾಡೋದನ್ನ ಕೂಡ ಸ್ಟಾಪ್ ಮಾಡಬೇಕು. ಅದ್ರಲ್ಲಿ ಮೇನ್ ಆಗಿ ಫ್ರೆಂಡ್ಸ್ನ ಫಾಲೋ ಮಾಡೋದು. ಅವ್ರ ಲೈಫ್ ಅವ್ರದ್ದು, ನಿಮ್ ಲೈಫ್ ನಿಮ್ದಲ್ವಾ? ಈಗ ನೆಕ್ಸ್ಟ್ ರಿಸರ್ಚ್ ಇಲ್ಲ, ಇನ್ಫಾರ್ಮೇಶನ್ ತಗೊಳ್ದೆ ಡಿಸಿಷನ್ ತಗೊಳ್ಳೋದು. ಇನ್ನ ಒಂದ್ ಮಿಸ್ಟೇಕ್ ಏನಂದ್ರೆ, ಫಾಸ್ಟ್ ಡಿಸಿಷನ್ ತಗೊಳ್ಳೋದು. ಟೈಮ್ ತಗೊಂಡು ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳೋ ಬದಲು ಥಿಂಕ್ ಮಾಡದೆ ಫಾಸ್ಟ್ ಆಗಿ ಡಿಸಿಷನ್ ತಗೊಳ್ಳೋದು ಕೂಡ ಮಿಸ್ಟೇಕ್. ಯಾಕಂದ್ರೆ ಒಂದ್ಸಲ ನಾವು ರಾಂಗ್ ಡಿಸಿಷನ್ ತಗೊಂಡು ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದು ತುಂಬಾ ಕಷ್ಟ. ಫೈನಲ್ ಕ್ವಶನ್ ಏನಂದ್ರೆ, ನಿಮ್ಗೆ ಏನ್ ಬೇಕು? ಫಾಸ್ಟ್ ಆಗಿ ಮನಿ ಅರ್ನ್ ಮಾಡ್ಬೇಕಾ? ಜಾಬ್ಗೆ ಹೋಗಿ. ನಾಲೆಡ್ಜ್ ಪ್ಲಸ್ ಗ್ರೋತ್ ಬೇಕಾ? ಹೈಯರ್ ಸ್ಟಡೀಸ್ ಮಾಡಿ. ಈಗ ಲೈಫ್ ಚೇಂಜ್ ಬೇಕಾ? ಅಬ್ರಾಡ್ಗೆ ಹೋಗಿ. ನಿಮ್ ಗೋಲ್ನ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಡಿಸಿಷನ್ ತಗೊಳ್ಳಿ. ಕನ್ಫ್ಯೂಷನ್ ಆಗೋದು ನಾರ್ಮಲ್, ಬಟ್ ಕ್ಲಾರಿಟಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಲಾಸ್ಟಲ್ಲಿ ರಿಮೆಂಬರ್ ಒನ್ ಥಿಂಗ್, ನೀವು ಇವತ್ತು ತಗೊಳ್ಳೋ ಡಿಸಿಷನ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಅಂತ. ಈ ವಿಡಿಯೋ ನಿಮ್ಗೇನಾದ್ರೂ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೇನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೋ ದಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಹಾಗೆ ಇದೇ ತರ ರಿಯಲ್ ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ದ ನೆಕ್ಸ್ಟ್ ವಿಡಿಯೋ, ಅಂಟಿಲ್ ದೆನ್ ಬಾಯ್.